ಪಾತ್ರೆಯನ್ನು ಕೊಡು, ಮಧುವನ್ನು ತರುವೆನು. ಜಾಗ್ರತೆಯಿಂದ ಹೋಗಿ ಬರಮ್ಮ. ಹೋದಮ್ಮ ಅತ್ತಗ ಹೋಗೋಣಮ್ಮ. ಮತ್ತೆ ಈಗ ಕೋಗಿಲ ಈರಣ್ಣ ಅವರಿಗೆ ಪಾದಾಳ ಕರ್ಲಿಂಗಪ್ಪ 100 ರೂಪಾಯಿ ಕೊಟ್ಟಿರ್ತಾರ. ಮೇಲೆ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕೋಗಿಲ ಈರಣ್ಣವರು ಬಂದು 100 ರೂಪಾಯಿ ತೆಗೆದುಕೊಳ್ಳಬೇಕಾಗಿ ನಾವು ಕೇಳ್ಕೊಳ್ತೇವೆ. ಹೇಳುವಿನಿ ಕೇಳು. ಕೆಲಸವೇನೆಂದರೆ, ನಿಮ್ಮ ಅಕ್ಕಯ್ಯರಾದ ಸುದೇಶ್ನ ದೇವಿಯು ಜೇನುತುಪ್ಪತಾರೆಂದು ನನ್ನನ್ನು ಕಳಿಸಿರುವಳು. ಜಾಗೃತಿಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸಿ ಕೀಚಕಾಗ್ರನೇ ಭೀಮನೆ. ಎನ್ನ ಪುಣ್ಯದ ಭಜನೆ ಎಟ್ಟೊಂದು ಏರಲಿ, ಹೀಗೆ ಸೌಂದರ್ಯವು ಎಟ್ಟೆಂದು ಬರಲಿಸಲಿ. ಹೇ ವಾರಿ ಪುಣ್ಯಾತ್ಮ ಬರೀನು ಸಾರಥ್ಯ ಉಪದಿ. ಕೈಲಾಸದಿಂದ ತರಗಿಳಿದು ಬಂದ ಪಾರ್ವತಿಯೋ, ಸರಸು ಜಾಕ್ಷನ ಸತಿಯಾದ ಲಕ್ಷ್ಮಿಯೋ, ಸರಸು ಭವನ ಸತಿಯಾದ ಸರಸ್ವತಿಯೋ, ಅಥವಾ ಸಾರಥಿ ಎಂದಾಗಿ ಕೇಳು. ಪೂರ್ಣ ಚಂದ್ರನಂ ಧಿಕ್ಕರಿಸುವ ಮುಖ ಚಂದ್ರದ ಮೇಲಿರುವ ಮುಂಗುಳಿನ ಕಪ್ಪು, ಅಡಿಯ ಮೇಲಿಟ್ಟಿರುವ ಕುಂಕುಮದ ಕೆಂಪು, ಕುಡಿ ಹುಬ್ಬಿನ ಒಳಪು, ಕಣ್ಣುಪ್ಪಿಗೆ ಹಚ್ಚಿರುವ ಅಡಿಗೆಯ ಕಪ್ಪು, ಈಕೆಯ ಕಂಠದಿಂದ ಹೊರಡುವ ದಳೆಯು ಸಾವರಗಳಿಂತಿರುವ ತೋಳುಗಳ ನೆನಪು, ನಡುವ ಬಹುಜಲಪು, ಬಾಳೆ ಚಿಟ್ಟಿನಂತೆ ಇರುವ ಇವರ ಕಡೆಗಳು ಕೂಡುವ ಪುಣ್ಯದ ಮಹಿಮೆ ಎಂದು ಹೇಳಿದರು. ಮತ್ತು ಪೀತಾಂಬರವನ್ನುಟ್ಟು ರಮ್ಯಕರವಾದ ಕುಂಭಸವನ್ನು ತೊಟ್ಟು ದಗಿಸುವ ಬಂಗಾರದ ಗೊಂಬೆಯಂತಿರುವ ಚಿತ್ತರದ ಪುತ್ಥಳಿಯ ಪ್ರತಿಮೆಯಂತೆ ಶಿಸ್ತಾಗಿರುವ
ನಿನ್ನ ಸೌಂದರ್ಯವನ್ನು ವರ್ಣಿಸಲು ಬಡಿಬಡಿಗಾದರೂ ಅಚದರವಾಗಿ ತೋರದು. ಎದೆ ಶ್ರೀರೇ, ನಿನ್ನ ಕೈಯಿಂದ ಚಟ್ಟನ್ನು ನನ್ನ ಕಪಾಲಕ್ಕೆ ಹೊಡೆದರೂ ನನಗೆ ಸುಟ್ಟು ಮಾತ್ರಕ್ಕೆ ಬರಲಾಗ. ನಿನ್ನ ಕಣ್ಣೆಂಬ ಶಂಗರು ನಿನ್ನನ್ನು ನೋಡಿ ಕೂಡಿ ಸುಖ ಪಡವ ಪುಣ್ಯವನ್ನು ಕಾರಣ ಚಂದ್ರಮುಖಿ ಅಣ್ಣಯ್ಯ, ನಿನ್ನ ಚಂದ್ರಮುಖ ಬಿಂಬವನ್ನು ಕಂಡು ಕಮಲವು ಬಾಯಿ ಬಿಚ್ಚಿತು. ನಿನ್ನ ನಾಜಿಕವನ್ನು ಕಂಡು ಸಂಪಿಗೆಯ ಬೃಂಗನರ ವೈರತ್ವ ಕಟ್ಟಿತು. ನಿನ್ನ ದಂತು ಪಂಚಗಳನ್ನು ಕಂಡು ತಾಯಮ್ಮಯ ಹಣ್ಣ ಪಕ್ಕನೆ ಬಾಯಿ ಬಿಚ್ಚಿತು. ಅಬಬಬಬಬ, ನಿನ್ನ ಚಳಿಯನ್ನು ನೋಡಿ ಕೃಷ್ಣನ ಸರ್ಪವ ನಿನ್ನ ಭುಜ ದಯಗಳನ್ನು ಕಂಡು ನಿತ್ತರದ ಆರು ವಿಚಕ್ರ ವಾಕ ದಯಂಗಳ ಅಂತರ ಸಿಕ್ಕ ಹಾರಿದವು. ಎದೆ ಹೆಣ್ಣೆ ಗಜನಿಂಬೆ ಅಣ್ಣೆ ನಿನ್ನ ನಿಂಬೆ ನಾನು ಬಂದಿರುವೆನು. ಮೌನವನ್ನೆಡು ಒಂದೇ ಒಂದು ಮಾತನ್ನಾರು ರತಿಕ್ರಿಯೆ ಒಳಂಬಡು ಸುಖವಂತವೊಬ್ಬಳು. ನೀನು ಏನು ಬೇಡ್ತೀಯೋ ಬೇಡು, ಬೇಡಿದ್ದನ್ನು ಕೊಡುವನು ಭಾಗ್ಯವತಿ ರೂಪದಲ್ಲಿ ನೀನೇ ನನ್ನ ರಸೆ. ಎಷ್ಟು ಪರಿಪರಿಯಿಂದ ಕೇಳಿಕೊಂಡ ವಿವೇಕವಾದ ನುಡಿಗಳ ನುಡಿಮದ ನಿನ್ನೆಗೆ ಸರಿಯಲ್ಲ. ಎಡೆ ಸರಸೇನ ಎಡೆಯ ಸರಸದಿಂದ ಮಾತನಾಡಿ ಎಲ್ಲರ ಬದುಕುಗಳ ಸೇರಿಸಿ ಅರ್ಧ ಮನಸ್ಸವರಿಗೆ ನಿನ್ನ ಬಿಡುವುದಿಲ್ಲ. ನಿನ್ನ ಬಿಡಿಸಿಕೊಳ್ಳುವ ಜಾಗರೇ ಇಲ್ಲ. ಎಡೆ ಉಡಲಾಟ ಬಗ್ಗೆ ಅಡ್ಡಿಯಿಲ್ಲದೆ ಅವರನ್ನು ಸಡಗರದಲ್ಲಿ ನಿನ್ನ ಬಿಡ ಎಲ್ಲ ಏಕಾಂತ ಮಂದಿರಕ್ಕೆ ಎರಡು ಜರುಗಿರುತ್ತೆ. ಇದೇ ಸುಂದರಿಯ
ಮುಂದೆ ಬಂದರೆ ಸಹಜವಾಗಿ ನಿನ್ನ ಪತಿಗಳು ಅಂತ ಸುರಧೀರರಾದರೆ ನಿನ್ನನ್ನು ಪರಾಮರಿಯದೆ ಅದಕ್ಕೆ ವಿಧಿರೇಖವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಮೂರ್ಖನೇ. ಮೋಹದಿಂದ ಕಡು ವ್ಯಾಪ್ತನಾಗಿ ಮರಳಾಗಿ ಮೋಹಗೊಂಡಿರುವನು ಎನ್ನ ಮೋಹದ ದಾಹವನ್ನು ತೀರಿಸುವವರೇ ಎನ್ನ ಪತಿಗಳು ಬಂದರು, ಎನ್ನ ಪತಿಗಳು ಬಂದರು, ವಿಧಿ ಕಾಟಕ್ಕೆ ಒಯ್ದರು. ನಿನ್ನ ಕಂಡರೆ ಸುಮ್ಮನೆ ಬಿಡರು, ನಿನ್ನ ಕಂಡರೆ ಸುಮ್ಮನೆ ಬಿಡರು. ಎನ್ನ ಮಾತನು ಕೇಳು ನೀನು, ಎನ್ನ ಮಾತನು ಕೇಳು ನೀನು. ಗೋಳ ಕೀಚಕ ದೊರೆಯೇ ನನ್ನ ನೀತ ಕಾರ್ಯವು ಕರೆಯೇ. ಗೋಳ ಕೀಚಕ ದೊರೆಯೇ ನನ್ನ ನೀತ ಕಾರ್ಯವು ಕರೆಯೇ. ನನ್ನ ಪತಿಗಳು ಪರರ ಸೇವೆಯಲ್ಲಿ ಯಾತಕ್ಕಿಟ್ಟರೆಂದು ಕೇಳಿದೆಯಲ್ಲ. ಹೌದು ಸುಂದರಿಯ ವಿಧಿಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಕಾಮೋದರವನ್ನು ತೀರಿಸುವುದು ಯಾರು? ಎನ್ನ ಪತಿಗಳ ಪರಾಕ್ರಮ ನೀನೇನು ಬಲ್ಲೆ. ನಮ್ಮ ಪರಾಕ್ರಮ ಏನು ಬಂದೆ? ಎನ್ನ ಪತಿಗಳು ಸಿಂಹರಾಜರು, ಬಾಲ ನೀನು ಸಿಂಹರೀಕನು. ಕಂಡೆಯನು ಭ್ರಷ್ಟ. ಈ ಸಾರಥ್ಯ ಇವಳ ಆಡಿದ ಬದು ಕುಟಿಲತರ ಕಠೋರ ಧ್ವನಿ ನುಡಿಗಳನ್ನು ಕೇಳಿದೆಯಾ? ಇವಳ ಗಂಡರ ಸಿಂಹಗಳಂತೆ ನಾನು ಸಿಂಹಗಳಂತೆ. ಇವಳ ಆಡಿದ ನುಡಿಗಳನ್ನು ಕೇಳಿದರೆ ಎನ್ನಯ ಕೋಪಾತ್ರಿಯ ದಕ್ಷಗಲ್ಲನ್ನು ತೆರೆದುವುದು ದೂರ ನಿಂತು ಮಾತನಾಡು. ಹತ್ತಿರ ಬಂದರೆ ಮಾತು ಕೆಟ್ಟು ಹೋಗುವ ನಾನು. ನೀನೇ ಕೆಟ್ಟು ಹೋದ ಮೇಲೆ ನಮ್ಮನ್ನೇನು ಮಾಡುವ. ಹೇಳಿದನಿ ಕೇಳು. ಓದು ಮಾರ್ಗನೆ ದುಷ್ಟ ಕಾಮಾಂಡನೆ, ಓದು ಮಾರ್ಗನೆ ದುಷ್ಟ ಕಾಮಾಂಡನೆ. ನಿನ್ನ ಮಾತು ಕೇಳು ಜೀವನೇ, ನಿನ್ನ ಮಾತು ಕೇಳು ಜೀವನೇ. ಸೀತಾದೇವಿಯ ಬಯಸಿ ಬಸಕಂದನು, ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನು. ಸೀತಾದೇವಿಯನ್ನು ಬಯಸಿದ ಆ ರಾವಣನ ಗತಿ ಏನಾಯಿತು? ರಾವಣನ ಪರಾಕ್ರಮ ಧಾರಾಳವಾದ ಶ್ರೀರಾಮನಿಂದ ಮಡಿದು ಹೋಗಲಿಲ್ಲವೇ? ಆದರೂ ಶಕ್ತಿ ಇಲ್ಲದೆಂದು ಬಿಡುವುದಿಲ್ಲ. ಸೀತಾದೇವಿಯ ಬಯಸಿ ಬಸಕಂದನು, ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನು. ಹೆಣ್ಣಿನಾಸೆಗೆ ಇಂದ್ರ ತಪ ಪಡೆದನು, ಹೆಣ್ಣಿನಾಸೆಗೆ ಇಂದ್ರ ತಪ ಪಡೆದನು. ಅವರಂತೆ ನೀನಾಗಬೇಡೆನುವೆವು. ಓದು ಮಾರ್ಗನೆ ದುಷ್ಟ ಕಾಮಾಂಗನೆ, ಓದು ಮಾರ್ಗನೆ ದುಷ್ಟ ಕಾಮಾಂಗನೆ. ನಿನ್ನ ಮಾತು ಕೇಳು ಜೀವನೇ, ನಿನ್ನ ಮಾತು ಕೇಳು ಜೀವನೇ. ಸೀತಾದೇವಿಯನ್ನು ಬಯಸಿ ರಾವಣನು ಮಡಿದು ಹೋದನು. ಪರಮ ಪತ್ರತೆಯಾದ ಎನ್ನನ್ನು ಬಯಸಿ ನೀನು ಕೆಟ್ಟು ಹೋಗಬೇಡುವ ಭ್ರಷ್ಟ. ಪರಮ ಪಾಪಿಷ್ಠ. ಮೂರ್ಖನೇ. ಕಾಮಾದುರದಿಂದ ಕರಿಗೆ ಕೊರಿಗೆ ಪರಿಪರಿಯಿಂದ ಕೇಳಿಕೊಂಡರೆ ನಿನ್ನ ಮಾತು ಕರಗದೆ ಕಡಬಾರಿಯೇ ಹೋಯಿತೆ. ಎಲೆ ಪುಲ್ಲ ರಚನೆ ಅರಮನೆ ಮಾತು ಮಾತಿಗೂ ನಿನ್ನ ವಲ್ಲಭರ ಬಲ್ಲಿದರನ್ನೇ ಏಳನೆಯಲ್ಲ ಅವರ ಭಯ ಎಂದಿಗೆ ಸ್ವಲ್ಪ ಮಾತರು ಇಲ್ಲ. ಸ್ವಲ್ಪ ಕಾಡು. ಬಲ್ಲಿದ ಬಲ್ಲಿದರಾದ ನಿನ್ನ ನಲ್ಲರು ಎಲ್ಲಿರುವ ಎಂದಿಗೆ ತೋರು ಬರುವನು ತಾಳು. ಅವರು ಅಭ್ಯಾಸದಿಂದ ಅವರು
ತಕ್ಕ ಜನದ ನುಡಿಗಳು ನೀನು ಎಲ್ಲಿಂದ ಕಲಿತೆ? ನಿನ್ನ ಇಂದಿನ ಧರ್ಮ ಸಾಧ್ಯನ್ನ ನಾನು ಕೇಳವನಲ್ಲ. ಓಹೋ, ಚಂದ್ರನ ಕಳಕಂಡಿದ ಕಸಕಟ್ಟನ ಅಪರಾಧದಲ್ಲಿ ಹೇಳಲಿಲ್ಲ. ನಿನ್ನ ಬೆಂಡನ ನುಡಿಗಳ ಸಾಕು ಮಾಡುವ ನಾನು ಕೇಳಿದ ನುಡಿಯ ಸರಿಯಾದ ಉತ್ತರವನ್ನು ಕೊಡು. ಚೆನ್ನಾಗಿ ಹೇಳು. ಕಾಮಧ್ವಂಸಿಯಾದ ಶಿವನ ಗಂಗೆಯನ್ನ ತನ್ನ ಜಡಿಗೆ ಅವತರಿಸಿದನು. ಬ್ರಹ್ಮನ ಶಾಲೆಯಿಂದ ಜೀವಿಸಿದನು. ಇಂದ್ರ ಚಂದ್ರಮನ ಮುನಿಗಳ ಇದಕ್ಕಾಗಿ ತಮಬೆಕ್ಕಲಾಗಿ ಹೋಗಿದ್ದಾರೆ. ಈಗ ನನ್ನ ನಿನ್ನ ಪಾದೆ ಕೈಗೆ ಸಿಕ್ಕ ಬಂದ ಫಲದ ಅನುಭವವೇ ಮೂರ್ಖರಂತೆ. ಎಷ್ಟು ಪಂಪರಿಯಿಂದ ಕೇಳಿಕೊಂಡ ವಿರಸವಾದ ನುಡಿಗಳ ನುಡಿವನ್ನು ನಿನಗೆ ಸರಿಯಲ್ಲ. ನಿನಗೆ ಸರಿಯಲ್ಲ. ಸವಸದಿಂದ ಮಾತನಾಡಿ ಎಂಬ ರಚಿಸು ಬದಲು ಸೇರಿಸಿ ಅರ್ಧ ವರ್ಷಗಳಿಂದ ಬಿಡುವುದಿಲ್ಲ. ಕಡಗುಡಿಕಿನಿಂದ ಬಂದು ನನ್ನ ಕೈಯಿಂದ ನಿನ್ನ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಏನೋ ಮುಡಲಾದ ಬಗ್ಗೆ ನಿನ್ನನ್ನು ಏಕಾಂತ ಬಂದಿರಕ್ಕೆ ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಬೇಡ ಬೇಡವೆಂದರೂ ಕೇಳದೆ ಸುಧೀಷ್ಣ ದೇವಿಯು ದೇವರೂಪ ತರಲು ನನ್ನನ್ನು ಈ ದುರ್ಮಾರ್ಗನು ಬಾರಿ ಬಾರಿಗೂ ಎನ್ನದ ಅಮ್ಮ ತಾಯಿಗಳಿರ. ಇವನಿಗೆ ನೀವಾದರೂ ನೀತಿಯನ್ನು ಹೇಳಿರಮ್ಮ ತಾಯಿಗಳಿರ. ನನ್ನ ಪತಿಗಳು ಎಲ್ಲಿರುವರು ಎಲ್ಲಿರುವರೆಂದು ಕೇಳಿದೆಯಲ್ಲ, ಅದು ಅಲ್ಲಿ ಬರುವರು ನೋಡು.
ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಪ್ರಿಯ? ಅಂತ ಕಷ್ಟ ಏನು ಬಂದಿರುವ ಸುಂದರ? ಅಂತ ಕಷ್ಟವೇ ನನಗೆ ಬಂದಿರುವುದು. ಅಂತ ಕಷ್ಟ ಏನು ಬಂದಿರುವುದು? ಹೇಳುವನು ಕೇಳು. ಚೆನ್ನಾಗಿ ಓ ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಪ್ರಿಯ? ಅದು ಹೇಳಕಾಂತ ಆ ದುರ್ಮಾರ್ಗನಾದ ಕೀಚಕನು ಬಾರಿ ಬಾರಿಗೂ ಎನ್ನನ್ನು ರತಿ ಕಿಳಿಗೆ ಬಾಯೆಂದು ಕರೆಯುತ್ತಿರುವನು. ಅದಕ್ಕೆ ನಾನೇನು ಹೇಗಾದರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಅಂತ ಮಹಾಬಲವಂತ ಅವರ ಕೈಯಿಂದ ಆಗಲಾರದು. ನೀವೇ ಕೊಲ್ಲಬೇಕು. ನೀನು ಯಾವಾಗಲೂ ಎಂದ ಕಠಿಣವಾದ ಪ್ರಸಂಗದ ಸಂಗತಿಗಳನ್ನು ಎಲ್ಲ ಮಂದಿ ಹೇಳಬರೆಯಲ್ಲ. ಉಳಿದ ನಾಲ್ವರಲ್ಲಿ ಏತಕ್ಕೆ ಘೋರವಿಲ್ಲ. ಈ ಬಳಿಯನ್ನು ಕಾಣುವುದು ಧರ್ಮವಲ್ಲ. ಅವರ ಕೈಯಿಂದ ಆಗಲಾರದು. ಕಾಂತೆ ಅಂತ ಪ್ರಾಣಾಪಾಯಮಾನ ಗಂಡಾಂತರ ಬಂದ ಕಾಲದಲ್ಲಿ ರಕ್ಷಣೆ ಮಾಡವನು ನಾನೊಬ್ಬವನು. ಸುಖವಾದ ಸುರಾದಾನಂದವನ್ನು ಅನುಭವಿಸಲು ನಾವರು. ಅವರಲ್ಲಿ ಹೋಗಿ ನಿನ್ನ ದುಃಖವನ್ನು ಹೇಳಿಕೊಂಡರೆ ಪರಿಹರಿಸುತ್ತಾರೆ. ದುಷ್ಟನಾದ ಕೀಚಕನ ಅಪರಿಮಿತವಾದ ಕಾಮಾತುರನಾಗಿ ವಿಪರೀತವಾಗಿ ವಾಯಿಸುವನು. ಅವರಲ್ಲಿ ಕಲಗಿಸಿ ಅನ್ನು ಕೊಲ್ಲಿಸಬೇಕೆಂಬುದು ಹಾಗೇನಿಲ್ಲ ಪ್ರಿಯ. ಅಂತೆ ಕೀಚಕನನ್ನು ಸಂಹರಿಸಿ ಅನ್ನ ಬಂಧನವನ್ನು ಪರಿಹರಿಸಲು ಬೇಡ ಬಂದಿರಲ್ಲ. ಹೌದು ಕಾಂತ. ಹಿಂದಕ್ಕೆ ಕೌರವನ ಮಾಡಿಸಿದ ಮೋಸದ ಕೃತಿಗಳು ವಿಷದ ಭೋಜನ ಧಾಮ ಮೊದಲಾದ
ಕೋಪವನ್ನು ತಾಳಬಾರದು. ಅದೇಕೆ ಕಾಂತೆ? ನೀನು ಎಂತವನೆಂದರೆ ಬಲ್ಲಿದನು ಬಲವಂತನು. ನಿನಗೆ ಯಾವ ವೈರಿಗಳು ಈಡಾಗಲಾರದು. ಕೀಚಕನನ್ನು ನೀನೇ ಕೊಲ್ಲಬೇಕು ಕಾಂತ ಮಹಾಬಲವಂತ. ಕಷ್ಟ ನಿಷ್ಠುರಕ್ಕೆ ನಾವೊಬ್ಬನೇ ಪಾತ್ರನು ಇನ್ನು ಉಳಿದ ಗಂಡನ ಹಿರಿಯ ಅಂದರೆ ಹಾಗೆ ರಮಣಿ ನಾಲ್ವರಿಗೆ ನಾಲ್ಕು ಭಾಗ ಹೋಗಲಕ್ಕಾಗಿ ನನ್ನೊಬ್ಬನಿಗೆ ಅಪಕೀರ್ತಿ ಬಂದರೂ ಚಿಂತಿಲ್ಲ. ನಿನ್ನಂಥ ಹೆಣ್ಣಿಸಿದ ಮಾತಿಗೆ ಕೀರ್ತಿಗಳನ್ನು ಕೊಳ್ಳಿ ಸಾಯಿರಲ್ಲ. ಏನು ಮಾತಿಗೆ ನೋಡಿ ಹಾದಿಲ್ಲದೆ ಅತಿ ಬರ್ತದೆ ಕಾಂತ, ಕೀಚಕನನ್ನು ಕೊಲ್ಲುವುದಿಲ್ಲವೇ? ಎನ್ನ ಮಾತನ್ನು ಮೀರುವೆಯಾ? ಅವರ ಕೈಯಿಂದ ಆಗಲಾರದು. ನೀನೇ ಕೊಲ್ಲಬೇಕು. ಹಾಗೆ ಬುದ್ಧಿ ಬುದ್ಧಿ ಕೊಲ್ಲು. ಎನ್ನ ಮಾತನು ನೀ ಮೀರಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ಎನ್ನ ಮಾತನ್ನು ಮೀರುವೆಯಾ? ಎನ್ನ ಮಾತನು ನೀ ಮೀರಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ವೈಸಂಭವ ಬಿಡುವ ಸಾಗವ, ವೈಸಂಭವ ಬಿಡುವ ಸಾಗವ, ನೀ ಪರಿಹರಿಸು ಎನ್ನ ಪಾಪವ. ಎನ್ನ ಮಾತನು ನೀ ಮೀರಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ನನ್ನ ಕೆಡಿಸುವ ಕೀಚಕ, ಹೇಗೆ ಸುಮ್ಮನಿರುವೆಯೋ ಪ್ರೇಯಸಕ. ನನ್ನ ಕೆಡಿಸುವ ಕೀಚಕ, ಹೇಗೆ ಸುಮ್ಮನಿರುವೆಯೋ ಪ್ರೇಯಸಕ. ಒಟ್ಟು ಬಹಳಾಗಿದೆ ಮಾಡು ಕೀಚಕವೇ, ಒಟ್ಟು ಬಹಳಾಗಿದೆ ಮಾಡು ಕೀಚಕವೇ. ಅಂತ ಎನ್ನ ಮಾತನು ನೀ ಮೀರಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ಅಂತ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡಬಾರದು. ಹೇಗಾದರೂ ಮಾಡಿ ಕೀಚಕನನ್ನು ನೀನೇ ಕೊಲ್ಲಬೇಕು.